ಪಿಬಿ ಡ್ಯಾಂನಿಂದಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಕೊಟ್ಟರು. ಆ ಸ್ಟೇಟ್ಮೆಂಟ್ ವಿರುದ್ಧ ಈಗ ಸಿಡಿದಿದ್ದಾರೆ ಬಳ್ಳಾರಿ ರೈತರು. ಎರಡನೇ ಬೆಳೆಗೆ ನೀರಿಲ್ಲದಂತಾಗೋಗಿದೆ. ಈಗ ರೈತರು ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಂಪ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ಕ್ರಸ್ಟ್ ಗೇಟ್ ಒಡೆದು ವರ್ಷ ಆದ್ರೂ ಸರಿ ಮಾಡಿಲ್ಲ. ಈಗ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಇದ್ದಾರೆ. ಉಳಿದಿರೋದು 80 ಟಿಎಂಸಿ ನೀರು, ಆದ್ರೆ ಸಚಿವರು ನೀರಿಲ್ಲ ಅಂತ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ರಸ್ಟ್ ಗೇಟ್ ಮುರಿದಿರುವಂತಹ ಪ್ರಕರಣ ಸರಿಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಅದನ್ನ ಸರಿಪಡಿಸಿ ಅಂತ ರೈತರು ಆವಾಗ ಹೇಳಿದ್ರು ಕೂಡ ಅದನ್ನ ಸರಿಪಡಿಸುವಂತಹ ಗೋಜಿಗೆ ಹೋಗಿಲ್ಲ ಸರ್ಕಾರ. ಈಗ ಆಗುತ್ತೆ ಆಮೇಲೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆಗ್ತಾ ಇತ್ತು. ಆದ್ರೆ ಈಗ ಯಾವಾಗ ಎರಡನೇ ಬೆಳೆ ಬೆಳೆದಿದ್ದಾರೆ, ಅದಕ್ಕೆ ನೀರು ಹರಿಸಬೇಕು ಅಂತ ಸಂದರ್ಭದಲ್ಲಿ ನೀರಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಚಿವ ಶಿವರಾಜ್ ತಂಗಡಗಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಕಿಡಿ ಹೊತ್ತಿಸಿದೆ. ರೈತರು ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕಂಪ್ಲಿ ಬಂದ್ಗೂ ಕೂಡ ಕರೆ ನೀಡಿದ್ದಾರೆ. ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಬಂದ್ ಮಾಡಿರೋದು, ಈಗಾಗಲೇ ತುಂಗಭದ್ರಾ ಕ್ರಸ್ಟ್ ಗೇಟ್ ಏನಿದೆ, ತುಂಗಭದ್ರಾ ನಾಲೆಯಿಂದ ನೀರನ್ನ ಹರಿಸಬೇಕಿತ್ತು. ಆದ್ರೆ ಕ್ರಸ್ಟ್ ಗೇಟ್ ಮುರಿದಿರೋ ಕಾರಣ ಈಗ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಆಗುತ್ತೆ. ಅದನ್ನ ಮಾಡಬೇಕು ಅಂತಂದ್ರೆ ನೀರನ್ನ ನಿಲ್ಲಿಸಬೇಕು, ನೀರು ಹರಿಸೋದಕ್ಕೆ ಆಗಲ್ಲ ಅನ್ನುವಂತ ವಿಚಾರ. ಅದ್ರ ಬಗ್ಗೆ ಈಗ ರೈತರು ಕೂಡ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಆಕ್ರೋಶವನ್ನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ಕೇವಲ ಆಕ್ರೋಶ ಮಾತ್ರವಲ್ಲ, ಕೆಲವು ಕಡೆ ಬಂದ್ಗಳನ್ನ ಮಾಡ್ತಿದ್ದಾರೆ. ನೀರಿದ್ರು ಕೂಡ, ಡ್ಯಾಂನಲ್ಲಿ ನೀರಿದ್ರು ಕೂಡ ನಮಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳುವ ಮೂಲಕ ಅನ್ನದಾತರ ಹೊಟ್ಟೆಗೆ ನೀರನ್ನ ಸುರಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿ ಜಿಲ್ಲೆಯ ಕಂಪನಿಯಲ್ಲಿ ಬಂದನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ಪಟ್ಟಣವನ್ನ ಬಂದ್ ಮಾಡಿಬಿಟ್ಟು ನಮಗೆ ಯಾಕೆ ಎರಡನೇ ಬೆಳೆಗೆ ನೀರು ಕೊಡಲ್ಲ, ಇದು ಸರ್ಕಾರದ ವೈಫಲ್ಯ, ನೀವು ಮೊದಲಿಗೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸಬೇಕಾಗಿತ್ತು, ಅದನ್ನ ಅಳವಡಿಸಿಲ್ಲ. ಆದ್ರೂ ಕೂಡ ಡ್ಯಾಮ್ ನಲ್ಲಿ 80 ಟಿಎಂಸಿ ಅಷ್ಟು ನೀರಿದೆ, ಎರಡನೇ ಬೆಳೆಗೆ ನೀರಾಗುತ್ತೆ. ಆದ್ರೆ ನೀವು ತಜ್ಞರ ಒಪಿನಿಯನ್ ಅನ್ನ ಕೇಳದೆ ಯಾಕಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರಿ ಅನ್ನುವ ನಿಟ್ಟಲ್ಲಿ ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾನೀಗ ಪ್ರತಿಭಟನಾಕಾರರನ್ನ ಮಾತನಾಡಿಸಿ ಹೋಗ್ತೀನಿ. ನೀವು ನೀರ್ ಬೇಕು ಅಂತ ಹೇಳ್ತಿದ್ರ, ಅಂದ್ರೆ ಪ್ರತಿ ಬಾರಿ 105 ಟಿಎಂಸಿ ಡ್ಯಾಮ್ ನಲ್ಲಿ ನೀರ್ ಇರ್ತಾ ಇತ್ತು, ಈ ಬಾರಿ 80 ಟಿಎಂಸಿ ಇದೆ, ಹೀಗಾಗಿ ನೀರಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ. ಏನ್ ಹೇಳ್ತೀರಾ? ಇದು ಅವಿಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆನೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೇನೆ ವಿಳಂಬ ಮಾಡಿ ಈಗ ಸಮೃದ್ಧಿ ಮಳೆ ಆಗಿದೆ, ಬೆಳೆ ಆಗಿದೆ, ನೀರಿದೆ. ಆದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳ ಪ್ರಕಾರ 80 ಟಿಎಂಸಿ ಒಳಗ ಜನವರಿ ತಿಂಗಳವರೆಗನ 40 ಟಿಎಂಸಿ ನೀರನ್ನ ನಮಗೆ ರೈತರಿಗೆ ಕೊಟ್ಟು ಇನ್ನು ಗೇಟ್ ಕುಂದಿರಿಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನು 40 ಟಿಎಂಸಿ ಉಳಿದಾಗ ಅದನ್ನ ಮಾರ್ಚ್ ಏಪ್ರಿಲ್ ವರೆಗೆ ಕೊಟ್ಟರು ಗೇಟ್ ಕುಡಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರೈತರು ಉಡಾಫೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉಡಾಫೆ ಮಾತೇನಂತಂದ್ರೆ, ನಾವಾಗಲೇ ಹಿಂದೆ ಸರ್ಕಾರ ಕೂಡ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮಾತಾಡಿದ್ವಿ. ಪಿಬಿ ಡ್ಯಾಂನಿಂದಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಕೊಟ್ಟರು. ಆ ಸ್ಟೇಟ್ಮೆಂಟ್ ವಿರುದ್ಧ ಈಗ
ಸಿಡಿದಿದ್ದಾರೆ ಬಳ್ಳಾರಿ ರೈತರು. ಎರಡನೇ ಬೆಳೆಗೆ ನೀರಿಲ್ಲದಂತ ಆಗೋಗಿದೆ. ಈಗ ರೈತರು ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಂಪ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ಕ್ರಸ್ಟ್ ಗೇಟ್ ಒಡೆದು ವರ್ಷ ಆಯಿತು, ವರ್ಷ ಆದರೂ ಸರಿ ಮಾಡಿಲ್ಲ. ಈಗ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಇದ್ದಾರೆ. ಉಳಿದಿರೋದು 80 ಟಿಎಂಸಿ ನೀರು, ಆದ್ರೆ ಸಚಿವರು ನೀರಿಲ್ಲ ಅಂತ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ರಸ್ಟ್ ಗೇಟ್ ಮುರಿದಿರುವಂತಹ ಪ್ರಕರಣ ಸರಿಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಅದನ್ನ ಸರಿಪಡಿಸಿ ಅಂತ ರೈತರು ಅವಾಗ ಹೇಳಿದ್ರು ಕೂಡ ಅದನ್ನ ಸರಿಪಡಿಸುವಂತ ಗೋಜಿಗೆ ಹೋಗಿಲ್ಲ ಸರ್ಕಾರ. ಈಗ ಆಗುತ್ತೆ, ಆಮೇಲೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆಗ್ತಾ ಇತ್ತು. ಆದ್ರೆ ಈಗ ಯಾವಾಗ ಎರಡನೇ ಬೆಳೆ ಬೆಳೆದಿದ್ದಾರೆ, ಅದಕ್ಕೆ ನೀರು ಹರಿಸಬೇಕು ಅಂತ ಸಂದರ್ಭದಲ್ಲಿ ನೀರಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಚಿವ ಶಿವರಾಜ್ ತಂಗಡಗಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಕಿಡಿ ಹೊತ್ತಿಸಿದೆ. ರೈತರು ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕಂಪ್ಲಿ ಬಂದ್ಗೂ ಕೂಡ ಕರೆ ನೀಡಿದ್ದಾರೆ. ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಬಂದ್ ಮಾಡಿರೋದು, ಈಗಾಗಲೇ ತುಂಗಭದ್ರಾ ಕ್ರಸ್ಟ್ ಗೇಟ್ ಏನಿದೆ, ತುಂಗಭದ್ರಾ ನಾಲೆಯಿಂದ ನೀರನ್ನ ಹರಿಸಬೇಕಿತ್ತು. ಆದ್ರೆ ಕ್ರಸ್ಟ್ ಗೇಟ್ ಮುರಿದಿರೋ ಕಾರಣ ಈಗ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಆಗುತ್ತೆ. ಅದನ್ನ ಮಾಡಬೇಕು ಅಂತಂದ್ರೆ ನೀರನ್ನ ನಿಲ್ಲಿಸಬೇಕು, ನೀರು ಹರಿಸೋದಕ್ಕೆ ಆಗಲ್ಲ ಅನ್ನುವಂತ ವಿಚಾರ. ಅದ್ರ ಬಗ್ಗೆ ಈಗ ರೈತರು ಕೂಡ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಆಕ್ರೋಶವನ್ನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ಕೇವಲ ಆಕ್ರೋಶ ಮಾತ್ರವಲ್ಲ, ಕೆಲವು ಕಡೆ ಬಂದ್ಗಳನ್ನ ಮಾಡ್ತಿದ್ದಾರೆ. ನೀರಿದ್ರು ಕೂಡ, ಡ್ಯಾಂನಲ್ಲಿ ನೀರಿದ್ರು ಕೂಡ ನಮಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳುವ ಮೂಲಕ ಅನ್ನದಾತರ ಹೊಟ್ಟೆಗೆ ನೀರನ್ನ ಸುರಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿ ಜಿಲ್ಲೆಯ ಕಂಪನಿಯಲ್ಲಿ ಬಂದ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ಪಟ್ಟಣವನ್ನ ಬಂದ್ ಮಾಡಿಬಿಟ್ಟು ನಮಗೆ ಯಾಕೆ ಎರಡನೇ ಬೆಳೆಗೆ ನೀರು ಕೊಡಲ್ಲ, ಇದು ಸರ್ಕಾರದ ವೈಫಲ್ಯ, ನೀವು ಮೊದಲಿಗೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸಬೇಕಾಗಿತ್ತು, ಅದನ್ನ ಅಳವಡಿಸಿಲ್ಲ. ಆದ್ರೂ ಕೂಡ ಡ್ಯಾಮ್ ನಲ್ಲಿ 80 ಟಿಎಂಸಿ ಅಷ್ಟು ನೀರಿದೆ, ಎರಡನೇ ಬೆಳೆಗೆ ನೀರಾಗುತ್ತೆ. ಆದ್ರೆ ನೀವು ತಜ್ಞರ ಒಪಿನಿಯನ್ ಅನ್ನ ಕೇಳದೆ ಯಾಕಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರಿ ಅನ್ನುವ ನಿಟ್ಟಲ್ಲಿ ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾನೀಗ ಪ್ರತಿಭಟನಾಕಾರರನ್ನ ಮಾತಾಡ್ಸ ಹೋಗ್ತೀನಿ. ನೀವು ನೀರ್ ಬೇಕು ಅಂತ ಹೇಳ್ತಿದ್ರ, ಅಂದ್ರೆ ಪ್ರತಿ ಬಾರಿ 105 ಟಿಎಂಸಿ ಡ್ಯಾಮ್ ನಲ್ಲಿ ನೀರ್ ಇರ್ತಾ ಇತ್ತು, ಈ ಬಾರಿ 80 ಟಿಎಂಸಿ ಇದೆ, ಹೀಗಾಗಿ ನೀರಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ. ಏನ್ ಹೇಳ್ತೀರಾ? ಇದು ಅವಿಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆನೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೇನೆ ವಿಳಂಬ ಮಾಡಿ ಈಗ ಸಮೃದ್ಧಿ ಮಳೆ ಆಗಿದೆ, ಬೆಳೆ ಆಗಿದೆ, ನೀರಿದೆ. ಆದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳ ಪ್ರಕಾರ 80 ಟಿಎಂಸಿ ಒಳಗ ಜನವರಿ ತಿಂಗಳವರೆಗನ 40 ಟಿಎಂಸಿ ನೀರನ್ನ ನಮಗೆ ರೈತರಿಗೆ ಕೊಟ್ಟು ಇನ್ನು ಗೇಟ್ ಕುಂದಿರ್ಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನು 40 ಟಿಎಂಸಿ ಉಳಿದಾಗ ಅದನ್ನ ಮಾರ್ಚ್ ಏಪ್ರಿಲ್ ವರೆಗೆ ಕೊಟ್ಟರು ಗೇಟ್ ಕುಡಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರೈತರು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉಡಾಫೆ ಮಾತೇನಂತಂದ್ರೆ, ನಾವಾಗಲೇ ಹಿಂದೆ ಸರ್ಕಾರ ಕೂಡ ನಾವು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾತಾಡಿದ್ವಿ.